ದಿನೇಶ್ ಅವ್ರನ್ನ ಪ್ರಶ್ನೆ ಕೇಳ್ತೀನಿ ದಿನೇಶ್ ಸರ್, ನಿಮ್ಮದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ ಸರ್. ಮಟ್ಟಣ್ಣನವರು ಬಂದ ನಂತರದಲ್ಲಿ ಸೌಜನ್ಯ ಹೋರಾಟ ದಿಕ್ಕು ತಪ್ಪು ಹೋಯ್ತು ಅನ್ನೋ ಅರ್ಥದಲ್ಲಿ ಮಾತುಕತೆ ಅಲ್ಲಾಗಿದೆ. ಅದು ನಿಜವಾ? ಅಲ್ಲಿ ಎಲ್ಲಾದ್ರೂ ಮಟ್ಟಣ್ಣನವರ ಹೆಸರು ನಾನು ಉಲ್ಲೇಖ ಮಾಡಿದೀನಾ? ಇದೆ ಸರ್, ಆಡಿಯೋದಲ್ಲಿ ಇದೆ. ಎಲ್ಲಿ ಆಡಿಯೋ ನೋಡಿ ನೀವು. ನಾನು ಎಲ್ಲಿಯಾದ್ರೂ ಮಟ್ಟಣ್ಣನವರ ಹೆಸರು ಉಲ್ಲೇಖ ಮಾಡಿದ್ರೆ ನೋಡಿ ನೀವು. ನಾನು ಸ್ಪಷ್ಟವಾಗಿ ಮತ್ತೊಂದು ವಿಡಿಯೋದಲ್ಲಿ ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೇನೆ. ನನ್ನ ಆಡಿಯೋವನ್ನು ಕಟ್ ಪೇಸ್ಟ್ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಸುಜಾತಾ ಭಟ್ಗೂ ಸೌಜನ್ಯ ಹೋರಾಟಗಾರರಿಗೂ ಸಂಬಂಧ ಇಲ್ಲ. ಅದ್ರ ಜೊತೆ ಇದು ಇದೆ ಅಂತ. ಅದ್ರ ಜೊತೆ ಇಲ್ಲ, ಅದ್ರ ಜೊತೆ ನಾನು ಹೇಳಿಲ್ಲ. ನಾನು ಏನ್ ಹೇಳಿದ್ದೇನೆ ಕೇಳಿದ್ರೆ, ಸುಜಾತಾ ಭಟ್ ಹೇಳಿಕೆ ಆ ರೀತಿ ಇದೆ ಅಂತ ಹೇಳಿದಾಗ ಸುಜಾತಾ ಭಟ್ ಹೇಳಿಕೆಯನ್ನು ತಿರುಚಿದ್ದಾರೆ, ಅವರಿಗೆ ಹೆದರಿಸಿ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಅವನ ಹತ್ರ ಕೇಳ್ಬೇಕು, ನಾವಲ್ಲ. ಅವ್ರಿಗೆ ಅವ್ರು ಆ ರೀತಿ ಮಾಡಬಾರ್ದಂತ ಹೇಳಿದ್ದೇನೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಸುಜಾತಾ ಭಟ್ ಅವ್ರ ವಿಚಾರಕ್ಕೆ ನಾನು ಹೇಳ್ತೀನಿ ಸರ್, ಪ್ರತ್ಯೇಕವಾಗಿ ಯಾರು ಹೆದರ್ಸಿದ್ರೋ ಬೆದರ್ಸಿದ್ರೋ ನನಗೆ ಗೊತ್ತಿಲ್ಲ. ನಮ್ ಸ್ಟುಡಿಯೋಗಂತೆ ಅವರೇ ಸರ್, ನೀವು CC ಕ್ಯಾಮ್ರಾ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅನುಮಾನ ಇದ್ರೆ. ಅವರಾಗೆ ಸ್ವತಃ ಬಂದ್ರು, ನನ್ನನ್ನು ಮಾತನಾಡಿಸಿ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂದ್ರು. ಕೂತ್ಕೊಂಡು ಇಲ್ಲಿ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಹೇಳಿ ಹಿಂಗ್ ಹೋದವ್ರು ಇದ್ದಕ್ಕಿದ್ದ ಹಾಗೆ ಯಾವುದೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾರೆ, ಆಮೇಲೆ ಧಮ್ಕಿ ಅಂತಾರೆ, ತಲೆ ಸುತ್ತಾರೆ. ಎನಿವೆ, ನಾನು ಆ ವಿಚಾರಕ್ಕೆ ನಿಮ್ಮನ್ನು ಎಳೆಯಕ್ಕೆ ಇಷ್ಟಪಡಲ್ಲ ಸರ್. ನೇರವಾಗಿ ಹೇಳಿ. ಹೌದು, ನಾನು ಅದಕ್ಕೆ ನಿಮಗೆ ಆ ಪ್ರಶ್ನೆನೇ ಕೇಳ್ತಿಲ್ಲ. ನೀವು ಸುಜಾತಾ ಭಟ್ ಅಂದ್ರಿ ಅನ್ನೋ ಕಾರಣಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟೆ. ನಾವಂತೂ ಹೆದರ್ಸಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ 1.5 ಗಂಟೆ ಕುತ್ಕೊಂಡು ಅವರಾಗೆ ಮಾತಾಡಿದ್ದಾರೆ. ನಾವು ಕೂಡ ನಿಮ್ಮ ಮೇಲೆ ಯಾರ ಮೇಲೂ ಆರೋಪ ಮಾಡ್ತಿಲ್ಲ. ನೀವೇನು ಸುಜಾತಾ ಭಟ್ ಹೇಳಿದ್ದನ್ನ ನೀವ್ ಹೇಳ್ತಿದ್ರು, ನಾವು ಕೂಡ ಸುಜಾತಾ ಭಟ್ ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು. ಬಟ್ ಸುಜಾತಾ ಭಟ್ ಅವರು ಬಂದಿದ್ರಿಂದಾಗಿ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ದಿನೇಶ್ ಸರ್? ಸುಜಾತಾ ಭಟ್ ಅವರನ್ನ ನಂಬಿದ್ದಕ್ಕೆ ಹೋರಾಟಕ್ಕೆ ಅನ್ಯಾಯ ಆಯ್ತು, ಹೋರಾಟ ದಿಕ್ ತಪ್ಪು ಅನ್ನೋ ಭಾವನೆ ನಿಮ್ಮಲ್ಲಿ ಇದೆಯಾ? ಯಾವುದು ಇಲ್ಲ. ಹೋರಾಟ ದಿಕ್ ತಪ್ಪಲು ಇಲ್ಲ, ಹೋರಾಟಕ್ಕೆ ಹಿನ್ನಡೆನೂ ಆಗ್ಲಿಲ್ಲ. ಹೋರಾಟ ನಿರಂತರ. ಇಂತ 10 ಸಮಸ್ಯೆಗಳು ಬಂದ್ರು ಎದುರಿಸುವಷ್ಟು ತಾಕತ್ತು. ಯಾಕೆ ನಂಬಿಟ್ರಿ ಸರ್? ಅಂದ್ರೆ ಈ ಪೂರ್ವಪರ ತಾವು ಅಂತ ನಾನು ವೈಯಕ್ತಿಕವಾಗಿ ಕೇಳ್ತಿಲ್ಲ. ಹೋರಾಟಗಾರರು ಸಮಸ್ಯೆಗಳು ಯಾರು ಕಿರಿಕೀರ್ತಿ ಅಂತವ್ರು, ವಸಂತ್ ಗಿಳಿಯಾರ್ ಅಂತವ್ರು ಇರ್ತಾರಲ್ಲ, ತಿರುಚಿ ಹಾಕುವಂತದ್ದು. ನಾನು ರಿಪಬ್ಲಿಕ್ ಟಿವಿಯಲ್ಲಿ ಈಗ ವಸಂತ ಗಿಳಿಯಾರ್ ಕರ್ಕೊಂಡ್ ಬಂದಿದ್ದ, ಕಿರಿಕೀರ್ತಿ ಕರ್ಕೊಂಡ್ ಬಂದಿದ್ದ ಸುಜಾತಾ ಭಟ್ ಡೆಲ್ಲಿ ಕರ್ಕೊಂಡು ಹೋಗಿದ್ ಯಾರು? ಅಲ್ಲೇ ಇದಾರಲ್ಲ ಜಯಂತು. ಸುಜಾತಾ ಭಟ್ ಡೆಲ್ಲಿ ಕರ್ಕೊಂಡು ಹೋಗಿ ಜಯಂತ್ ಅಲ್ಲೇ ಇದಾರೆ. ಸಮಸ್ಯೆಗೆ ಗಿಳಿಯಾರ್ ಬರ್ಲಿಲ್ಲ, ಕಿರಿಕೀರ್ತಿ ಬರ್ಲಿಲ್ಲ. ಸಮಸ್ಯೆ ನಿಮ್ ಗುಂಡಿ ನೀವೇ ತೋಡ್ಕೊಂಡಿದ್ದು. ನೀವೇನ್ ಅನ್ಕೊಂಡ್ರಿ? ಅಲ್ಲೆಲ್ಲ ತೋಡ್ತಿರೋ ಗುಂಡಿ ಅಸ್ಥಿ ಪಂಜರ ತೆಗಿಯಕ ನಿಮ್ ಗುಂಡಿಗಳನ್ನು ಒಬ್ಬೊಬ್ರು ತೋಡ್ಕೊಂಡಿದ್ ನೀವುಗಳಲ್ಲಿ. ಈ ಕ್ಷಣಕ್ಕೂ ಇಂತ ಅನ್ಯಾಯ ಇಡೀ ಜಗತ್ತಿಗೆ ಮಾಡಿದ್ಮೇಲೂ ಸಹಿತ ಇನ್ನೂ ಅಷ್ಟೇ ವಾಯ್ಸಲ್ಲಿ ಮಾತಾಡ್ತಿರಲ್ಲ ನೀವುಗಳು. ನಿಮ್ಗೆ ಗ್ರೇಟ್ ಮಾತ್ರ, ಸತ್ಯವಾಗಿ ಹೇಳ್ತೀನಿ. ಇವಾಗ್ಲೂ ಸಹಿತ ನೀವು ಮಾಡೋ ಕೆಲಸ ಇಡೀ ಜಗತ್ತಿಗೆ ಮರ್ಯಾದೆ ಹೋದ್ರು ಸಹಿತ ಇವಾಗ್ಲೂ ಸಹಿತ ಅದೇ ವಾಯ್ಸಲ್ಲಿ ಮಾತಾಡ್ತಿರಲ್ಲ. ನಿಮ್ಮ ಬುದ್ಧಿನ ಸ್ವಲ್ಪ ಸರಿ ದಿನೇಶ್ ಸರ್, ಒಂದ್ ನಿಮಿಷ. ಕೀರ್ತಿ ಅವರೇ, ಒಂದ್ ನಿಮಿಷ. ನೀವಿಬ್ರು ಕೂಡ ಹೊರಗಿನಿಂದ ಜಾಯ್ನ್ ಆಗಿರೋದ್ರಿಂದ ದಿನೇಶ್ ಸರ್ ಒಂದೇ ಕಡೆ. ಏನಾಯ್ತು ದಿನೇಶ್ ಅವರೇ ಒಂದ್ ನಿಮಿಷ. ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ, ಪ್ರಕರಣದಲ್ಲಿ ಏನಾಗಿದೆ, ಸ್ವತಂತ್ರ ಶವಗಳು ಸಿಗ್ತಾ ಇದೆ, ಅನಾಥ ಶವಗಳು ಸಿಗ್ತಾ ಇದೆ. ಅದೇನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ಸಲ ಚರ್ಚೆ ಮಾಡಿ. ನಿಮ್ಮ ಚಾನಲ್ ಅಲ್ಲೇ ಬರ್ತೀನಿ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ. ಅದನ್ನ ಬಿಟ್ಕೊಂಡು ಯಾವ್ದೋ ಬುರುಡೆ ಪ್ರಕರಣ ಇಟ್ಕೊಂಡು ನೀವು ಎಳಿತಾ ಇರ್ಬೇಡಿ. ನಾವು ಎಷ್ಟೋ ಸಲ ಕರೆದಿದ್ದೀವಿ, ರಿಪಬ್ಲಿಕ್ ಟಿವಿ ಎಲ್ಲ ಕರೆದಿದ್ದೀವಿ. ರುದ್ರಮುನಿ, ಕಿರಿಕೀರ್ತಿ, ನೀವು 3 ಜನ ಬನ್ನಿ, ದಾಖಲಾತಿಯೊಂದಿಗೆ ಮಾತಾಡುವ. ನಾ ರೆಡಿ ಇದ್ದೇನೆ. ಟೈಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರ್ತೇನೆ. ನೀವೇ ಫಿಕ್ಸ್ ಮಾಡಿ, ನಾನು ಇದೇ ಟಿವಿಯಲ್ಲಿ ಬಂದು ದಾಖಲಾತಿಯೊಂದಿಗೆ ಮಾತಾಡ್ತೇನೆ. ಯಾರು ಎಲ್ಲಿ ತಪ್ಪಿದ್ದಾರೆ, ಯಾರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ತಪ್ಪಾಗಿದೆ ಅನ್ನೋದು ನಾನು ಮಾತಾಡ್ತೀನಿ. ಕೇಳಿಸ್ಕೊಳ್ಳಿ ದಿನೇಶ್ ಸರ್, ನೀವು ಹಾಗೆ ಕೀರ್ತಿ ಅವರು ಹೊರಗಿನಿಂದ ಕನೆಕ್ಟ್ ಆಗಿರೋದ್ರಿಂದ ಇಬ್ರು ಒಟ್ಟಿಗೆ ಮಾತಾಡಿದ್ರೆ ನಮ್ಮ ವೀಕ್ಷಕರಿಗೆ ಇಬ್ರಲ್ಲಿ ಒಬ್ರು ವಾಯ್ಸು ಹೋಗಲ್ಲ. ಹಾಗಾಗಿ ಒಬ್ಬರಾದ ನಂತರದಲ್ಲಿ ಒಬ್ರು ಮಾತಾಡಿ ಅಂತ ಹೇಳಿ ದಿನೇಶ್ ಅವ್ರನ್ನ ಪ್ರಶ್ನೆ ಕೇಳ್ತೀನಿ. ದಿನೇಶ್ ಸರ್, ನಿಮ್ಮದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ ಸರ್. ಮಟ್ಟಣ್ಣನವರು ಬಂದ ನಂತರದಲ್ಲಿ ಸೌಜನ್ಯ ಹೋರಾಟ ದಿಕ್ಕು ತಪ್ಪು ಹೋಯ್ತು ಅನ್ನೋ ಅರ್ಥದಲ್ಲಿ ಮಾತುಕತೆ ಅಲ್ಲಾಗಿದೆ. ಅದು ನಿಜವಾ? ಅಲ್ಲಿ ಎಲ್ಲಾದ್ರೂ ಮಟ್ಟಣ್ಣನವರ ಹೆಸರು ನಾನು ಉಲ್ಲೇಖ ಮಾಡಿದೀನಾ? ಇದೆ ಸರ್, ಆಡಿಯೋದಲ್ಲಿ ಇದೆ. ಎಲ್ಲಿ ಆಡಿಯೋ ನೋಡಿ ನೀವು. ನಾನು ಎಲ್ಲಿಯಾದ್ರೂ ಮಟ್ಟಣ್ಣನವರ ಹೆಸರು ಉಲ್ಲೇಖ ಮಾಡಿದ್ರೆ ನೋಡಿ ನೀವು. ನಾನು ಸ್ಪಷ್ಟವಾಗಿ ಮತ್ತೊಂದು ವಿಡಿಯೋದಲ್ಲಿ ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೇನೆ. ನನ್ನ ಆಡಿಯೋವನ್ನು ಕಟ್ ಪೇಸ್ಟ್ ಮಾಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ,
ಸುಜಾತಾ ಭಟ್ಗೂ ಸೌಜನ್ಯ ಹೋರಾಟಗಾರರಿಗೂ ಸಂಬಂಧ ಅದಿದೆ, ಇಲ್ಲ. ಅದ್ರ ಜೊತೆ ಇದು ಇದೆ ಅಂತ. ಅದ್ರ ಜೊತೆ ಇಲ್ಲ, ಅದ್ರ ಜೊತೆ ನಾನು ಹೇಳಿಲ್ಲ. ನಾನು ಏನ್ ಹೇಳಿದ್ದೇನೆ ಕೇಳಿದ್ರೆ, ಸುಜಾತಾ ಭಟ್ ಹೇಳಿಕೆ ಆ ರೀತಿ ಇದೆ ಅಂತ ಹೇಳಿದಾಗ ಸುಜಾತಾ ಭಟ್ ಹೇಳಿಕೆಯನ್ನು ತಿರುಚಿದ್ದಾರೆ, ಅವರಿಗೆ ಹೆದರಿಸಿ ಹೇಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಅವನ ಹತ್ರ ಕೇಳ್ಬೇಕು, ನಾವಲ್ಲ. ಅವ್ರು ಅವ್ರಿಗೆ ಅವ್ರು ಆ ರೀತಿ ಮಾಡಬಾರ್ದಂತ ಹೇಳಿದ್ದೇನೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನ ಅಲ್ಲ, ಬಿಟ್ಟು ಈ ನಾವು ಸುಜಾತಾ ಭಟ್ ಅವ್ರ ವಿಚಾರಕ್ಕೆ ನಾನು ಹೇಳ್ತೀನಿ ಸರ್, ಪ್ರತ್ಯೇಕವಾಗಿ ಯಾರು ಹೆದರ್ಸಿದ್ರೋ ಬೆದರ್ಸಿದ್ರೋ ನನಗೆ ಗೊತ್ತಿಲ್ಲ. ನಮ್ ಸ್ಟುಡಿಯೋಗಂತೆ ಅವರೇ ಸರ್, ನೀವು CC ಕ್ಯಾಮ್ರಾ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅನುಮಾನ ಇದ್ರೆ ಅವರಾಗೆ ಸ್ವತಃ ಬಂದ್ರು, ನನ್ನನ್ನು ಮಾತನಾಡಿಸಿ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂದ್ರು, ಕೂತ್ಕೊಂಡು ಇಲ್ಲಿ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳಿದ್ರು. ಹೇಳಿ ಹಿಂಗ್ ಹೋದವ್ರು ಇದ್ದಕ್ಕಿದ್ದ ಹಾಗೆ ಯಾವುದೋ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡ್ತಾರೆ, ಆಮೇಲೆ ಧಮ್ಕಿ ಅಂತಾರೆ, ತಲೆ ಸುತ್ತಾರೆ. ಎನಿವೆ, ನಾನು ಆ ವಿಚಾರಕ್ಕೆ ನಿಮ್ಮನ್ನು ಎಳೆಯಕ್ಕೆ ಇಷ್ಟಪಡಲ್ಲ ಸರ್. ನೇರವಾಗಿ ಹೇಳಿ, ಹೌದು, ನಾನು ಅದಕ್ಕೆ ನಿಮಗೆ ಆ ಪ್ರಶ್ನೆನೇ ಕೇಳ್ತಿಲ್ಲ. ನೀವು ಸುಜಾತಾ ಭಟ್ ಅಂದ್ರಿ ಅನ್ನೋ ಕಾರಣಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟೆ. ನಾವಂತೂ ಹೆದರ್ಸಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ 1.5 ಗಂಟೆ ಕುತ್ಕೊಂಡು ಅವರಾಗೆ ಮಾತಾಡಿದ್ದಾರೆ. ನಾವು ಕೂಡ ನಿಮ್ಮ ಮೇಲೆ ಯಾರ ಮೇಲೂ ಆರೋಪ ಮಾಡ್ತಿಲ್ಲ. ನೀವೇನು ಸುಜಾತಾ ಭಟ್ ಹೇಳಿದ್ದನ್ನ ನೀವ್ ಹೇಳ್ತಿದ್ರು, ನಾವು ಕೂಡ ಸುಜಾತಾ ಭಟ್ ಹೇಳಿದ್ದನ್ನೇ ನಾವು ಹೇಳ್ತಾ ಇರೋದು. ಬಟ್ ಈ ಸುಜಾತಾ ಭಟ್ ಅವರು ಬಂದಿದ್ರಿಂದಾಗಿ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ದಿನೇಶ್ ಸರ್? ಸುಜಾತಾ ಭಟ್ ಅವರನ್ನ ನಂಬಿದ್ದಕ್ಕೆ ಹೋರಾಟಕ್ಕೆ ಅನ್ಯಾಯ ಆಯ್ತು, ಹೋರಾಟ ದಿಕ್ ತಪ್ಪು ಅನ್ನೋ ಭಾವನೆ ನಿಮ್ಮಲ್ಲಿದೆಯಾ? ಯಾವುದು ಇಲ್ಲ, ಹೋರಾಟ ದಿಕ್ ತಪ್ಪಲು ಇಲ್ಲ, ಹೋರಾಟಕ್ಕೆ ಹಿನ್ನಡೆನೂ ಆಗ್ಲಿಲ್ಲ. ಹೋರಾಟ ನಿರಂತರ. ಇಂತ 10 ಸಮಸ್ಯೆಗಳು ಬಂದ್ರು ಎದುರಿಸುವಷ್ಟು ತಾಕತ್ತು. ಯಾಕೆ ನಂಬಿಟ್ರಿ ಸರ್? ಅಂದ್ರೆ ಈ ಪೂರ್ವಪರ ತಾವು ಅಂತ ನಾನು ವೈಯಕ್ತಿಕವಾಗಿ ಕೇಳ್ತಿಲ್ಲ, ಹೋರಾಟಗಾರರು ಸಮಸ್ಯೆಗಳು ಯಾರು ತರಬೇಡ, ನೀವೇ ಕರ್ಕೊಂಡು ಬರ್ತೀರಾ ಸಮಸ್ಯೆಗಳನ್ನ. ಕೀರ್ತಿ ಅಂತವ್ರು, ವಸಂತ್ ಗಿಳಿಯಾರ್ ಅಂತವ್ರು ಇರ್ತಾರಲ್ಲ, ತಿರುಚಿ ಹಾಕುವಂತದ್ದು. ನಾನು ರಿಪಬ್ಲಿಕ್ ಟಿವಿಯಲ್ಲಿ ಈಗ ವಸಂತ ಗಿಳಿಯಾರ್ ಕರ್ಕೊಂಡ್ ಬಂದಿದ್ದ, ಕಿರಿಕೀರ್ತಿ ಕರ್ಕೊಂಡ್ ಬಂದಿದ್ದ ಸುಜಾತಾ ಭಟ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ ಯಾರು? ಅಲ್ಲೇ ಇದಾರಲ್ಲ ಜಯಂತು. ಸುಜಾತಾ ಭಟ್ ಡೆಲ್ಲಿ ಕರ್ಕೊಂಡು ಹೋಗಿ ಜಯಂತ್ ಅಲ್ಲೇ ಇದಾರೆ. ಸಮಸ್ಯೆಗೆ ಗಿಳಿಯಾರ್ ಬರ್ಲಿಲ್ಲ, ಕಿರಿಕೀರ್ತಿ ಬರ್ಲಿಲ್ಲ. ಸಮಸ್ಯೆ ನಿಮ್ ಗುಂಡಿ ನೀವೇ ತೋಡ್ಕೊಂಡಿದ್ದು, ನೀವೇನ್ ಅನ್ಕೊಂಡ್ರಿ? ಅಲ್ಲೆಲ್ಲ ತೋಡ್ತಿರೋ ಗುಂಡಿ ಅಸ್ಥಿ ಪಂಜರ ತೆಗಿಯಕ ನಿಮ್ ಗುಂಡಿಗಳನ್ನ ಒಬ್ಬೊಬ್ರು ತೋಡ್ಕೊಂಡಿದ್ ನೀವುಗಳಲ್ಲಿ. ಇಂಥ ಅನ್ಯಾಯ ಇಡೀ ಜಗತ್ತಿಗೆ ಮಾಡಿದ್ಮೇಲೂ ಸಹಿತ ಇನ್ನೂ ಅಷ್ಟೇ ವಾಯ್ಸಲ್ಲಿ ಮಾತಾಡ್ತಿರಲ್ಲ ನೀವುಗಳು. ನಿಮ್ಗೆ ಗ್ರೇಟ್ ಮಾತ್ರ, ಸತ್ಯವಾಗಿ ಹೇಳ್ತೀನಿ. ಇವಾಗ್ಲೂ ಸಹಿತ ನೀವು ಮಾಡೋ ಕೆಲಸ ಇಡೀ ಜಗತ್ತಿಗೆ ಮರ್ಯಾದೆ ಹೋದ್ರು ಸಹಿತ ಇವಾಗ್ಲೂ ಸಹಿತ ಅದೇ ವಾಯ್ಸಲ್ಲಿ ಮಾತಾಡ್ತಿರಲ್ಲ. ನಿಮ್ಮ ಬುದ್ಧಿನ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ದಿನೇಶ್ ಸರ್ ಒಂದ್ ನಿಮಿಷ, ಕೀರ್ತಿ ಅವರೇ ಒಂದ್ ನಿಮಿಷ, ನೀವಿಬ್ರು ಕೂಡ ಹೊರಗಿನಿಂದ ಜಾಯ್ನ್ ಆಗಿರೋದ್ರಿಂದ ದಿನೇಶ್ ಸರ್ ಒಂದೇ ಏನಾಯ್ತು, ಅನನ್ಯ ಭಟ್ ಏನಾಯ್ತು ಅಂತ ಹೇಳೋದಕ್ಕಿಂತ ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ, ನಾರಾಯಣ ಪ್ರಕರಣದಲ್ಲಿ ಏನಾಗಿದೆ, ಸತ್ತಂತ ಶವಗಳು ಸಿಗ್ತಾ ಇದೆ, ಅನಾಥ ಶವಗಳು ಸಿಗ್ತಾ ಇದೆ. ಅದೇನಾಗಿದೆ ಅನ್ನೋದ್ರ ಬಗ್ಗೆ ಒಂದ್ಸಲ ಚರ್ಚೆ ಮಾಡಿ. ನಿಮ್ಮ ಚಾನಲ್ ಅಲ್ಲೇ ಬರ್ತೀನಿ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ. ಅದನ್ನ ಬಿಟ್ಕೊಂಡು ಯಾವ್ದೋ ಬುರುಡೆ ಪ್ರಕರಣ ಇಟ್ಕೊಂಡು ನೀವು ಎಳಿತಾ ಇರ್ಬೇಡಿ. ನಾವು ಎಷ್ಟೋ ಸಲ ಕರೆದಿದ್ದೀವಿ, ರಿಪಬ್ಲಿಕ್ ಟಿವಿ ಎಲ್ಲ ಕರೆದಿದ್ದೀವಿ. ರುದ್ರಮುನಿ, ಕಿರಿಕೀರ್ತಿ, ನೀವು 3 ಜನ ಬನ್ನಿ, ದಾಖಲಾತಿಯೊಂದಿಗೆ ಮಾತಾಡುವ. ನಾ ರೆಡಿ ಇದ್ದೇನೆ. ನೀವೇ ಫಿಕ್ಸ್ ಮಾಡಿ, ನಾನು ಬರ್ತೇನೆ. ನೀವೇ ಫಿಕ್ಸ್ ಮಾಡಿ, ನಾನು ಇದೇ ಟಿವಿಯಲ್ಲಿ ಬಂದು ದಾಖಲಾತಿಯೊಂದಿಗೆ ಮಾತಾಡ್ತೇನೆ. ಯಾರು ಎಲ್ಲಿ ತಪ್ಪಿದ್ದಾರೆ, ಯಾರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಯಾಕೆ ತಪ್ಪಾಗಿದೆ ಅನ್ನೋದು ನಾನು ಮಾತಾಡ್ತೀನಿ. ಕೇಳಿಸ್ಕೊಳ್ಳಿ ದಿನೇಶ್ ಸರ್, ನೀವು ಹಾಗೆ ಕೀರ್ತಿ ಅವರು ಹೊರಗಿನಿಂದ ಕನೆಕ್ಟ್ ಆಗಿರೋದ್ರಿಂದ ಇಬ್ರು ಒಟ್ಟಿಗೆ ಮಾತಾಡಿದ್ರೆ ನಮ್ಮ ವೀಕ್ಷಕರಿಗೆ ಇಬ್ರಲ್ಲಿ ಒಬ್ರು ವಾಯ್ಸು ಹೋಗಲ್ಲ. ಹಾಗಾಗಿ ಒಬ್ಬರಾದ ನಂತರದಲ್ಲಿ ಒಬ್ರು ಮಾತಾಡಿ ಅಂತ ಹೇಳಿ